ಮಂಡ್ಯದಲ್ಲಿ ಇನ್ನೂ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರಿತಾ ಇದೆ. ಒಂದ್ ಕಡೆ ಬಿಜೆಪಿ ಟಿಕೆಟ್ಗೆ ಸಂಸದೆ ಸುಮಲತಾ ಬಿಗಿಪಟ್ಟು ಹಿಡಿದಿದ್ರೆ, ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ದಳಪತಿಗಳು ಪಣ ತೊಟ್ಟಿದ್ದಾರೆ. ಇದರಿಂದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯ ಜಿಲ್ಲಾ ಜೆಡಿಎಸ್ ನಾಯಕರೊಂದಿಗೆ ಸಭೆ ನಡೆಸಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಸಿಗೋದು ಫಿಕ್ಸ್, ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಪಾಡಿಗೆ ನೀವು ಕೆಲಸವನ್ನ ಮಾಡಿ. ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲವೇ ದಿನದಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೇನೆ, ಕ್ಷೇತ್ರದಲ್ಲಿ ಮೈತ್ರಿ ಪರ ಕೆಲಸ ಮಾಡಿ ಅಂತ ಸಲಹೆ ಕೊಟ್ಟರು. ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ವಿಚಾರವಾಗಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿರ್ಧಾರಕ್ಕೆ ನಾನು ಬದ್ಧನಿದ್ದೇನೆ. ಜಾತಿ ಗಣತಿ ಮಾಡಲು ನಮ್ಮ ಮನೆಗೆ ಯಾರೂ ಕೂಡ ಬಂದಿಲ್ಲ. ಅಗತ್ಯ ಬಿದ್ದರೆ ಆಯಾ ಜಾತಿಯವರೇ ಗಣತಿ ಮಾಡಿಕೊಡ್ಲಿ. ನಮ್ಮ ಕ್ಷೇತ್ರದ ಜನಗಣತಿ ನಾವೇ ಮಾಡಿಸುತ್ತೇವೆ. ಹೀಗಾಗಿ ಶಾಮನೂರು ಶಿವಶಂಕರಪ್ಪ ನೀಡುತ್ತಿರುವ ಹೇಳಿಕೆಯಲ್ಲಿ ಸತ್ಯವಿದೆ. ಅವರ ನಿರ್ಧಾರಕ್ಕೆ ನಾವು ಬದ್ಧರಿದ್ದೇವೆ ಅಂತ ತಿಳಿಸಿದ್ರು. ನಮ್ಮನೆ ಮಕ್ಕಳು ಯಾರು ಜಾತಿ ಗಣತಿ ಮಾಡಿದ್ರು, ನಾವು ಅದನ್ನು ವಿರೋಧಿಸ್ತಿದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ, ನಮ್ಮನೆಗೂ ಬಂದಿಲ್ಲ, ನಿಮ್ಮನೆಗೂ ಬಂದಿಲ್ಲ, ನಿಮಗೂ ಮಾಹಿತಿ ಇದೆ. ಯಾರ ಮನೆಗೆ ಬರ್ತಾರೆ ಜಾತಿ ಗಣತಿ ಮಾಡಿ ಅದನ್ನು ವರದಿ ಕೊಟ್ಟು ನಾವು ಒಪ್ಪೋದಿಲ್ಲ. ಲಿಂಗಾಯತರು ಶಾಸಕರು ಅಂತಲ್ಲ, ಎಲ್ಲ ಸಮಾಜ ಶಾಸಕರು ಅದಕ್ಕೆ ವಿರೋಧ ಮಾಡಿದ್ದಾರೆ. ಯಾಕಂದ್ರೆ ಯಾರ ಮನೆ ಬಗ್ಗೆ ನೀವೇ ಹೇಳ್ರಿ, ನಿಮ್ಮನೆ ಯಾರ ಮನೆಗೆ ಯಾರು ಬಂದು ಕೇಳಿದಾರ, ಯಾರ ಮನೆಗೆ ಬಂದು ಕೇಳಿದ್ದಾರೆ, ಅದಂಗೆ ಒಪ್ತೀವಿ, ಅದನ್ನು ಒಪ್ಪಕ್ಕೆ ಬರೋದು. ಶಾಸಕರು ಕೊಟ್ಟಂತ ನಮ್ಮ ವೀರಶೈವ ಶಾಸಕರೆಲ್ಲ ಈ ಹಿಂದೆ ಸೈನ್ ಹಾಕಿ ಕೊಟ್ಟಿದ್ದೀವಿ. ವೀರಶೈವ ಶಾಸಕರೆಲ್ಲ ಇದು ವಿರೋಧ ವ್ಯಕ್ತಪಡಿಸ್ತೀವಿ. ಇಲ್ಲಾಂದ್ರೆ ಅವಕಾಶ ಕೊಡಲಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿದ್ದು ನಾವು ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ನಾವೇ ನಿಮಗೆ ರಿಪೋರ್ಟ್ ಕೊಡ್ತೀವಿ. ಎಂಎಲ್ಎಗಳು ಅಂತಂದ್ರೆ ದನ ಕಾಯೋರು ಅಂದ್ಕೊಂಡಿದ್ದೀರಾ ಅಂತ ಕೃಷಿ ಅಧಿಕಾರಿಗಳ ವಿರುದ್ಧ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಕೃಷಿ ಅಧಿಕಾರಿಗಳಿಗೆ ಶಾಸಕರು ಕ್ಲಾಸ್ ತೆಗೆದುಕೊಂಡರು. ರೈತರ ಪರಿಹಾರ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋ ಹಿನ್ನೆಲೆ ಸಿಟ್ಟಾದ ಶಾಸಕರು ರೈತರಿಗೆ ಪರಿಹಾರ ಕೊಡಲಿಲ್ಲ ಅಂತಂದ್ರೆ ಈ ಮೀಟಿಂಗ್ ಯಾಕೆ, ಟೀ ಬಿಸ್ಕೆಟ್ ತಿಂದು ಹೋಗೋಕೆ ಅಷ್ಟೇನಾ ಅಂತೇಳಿ ಈ ಮೀಟಿಂಗ್ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನ್ ಮಾತಾಡ್ತೀರಿ? ಲಾಸ್ಟ್ ಮೀಟಿಂಗ್ ಮಾಡಿ ಎಷ್ಟು ತಿಂಗಳಾಯ್ತು? ಏನ್ ಸುಮ್ಮನೆ ಮೀಟಿಂಗ್ ಮಾಡಿದ್ರೆ ನಾವು ಅವಶ್ಯಕತೆ ಇಲ್ಲ. ಮೀಟಿಂಗು ಚರ್ಚೆ ಮಾಡಿದ ಮೀಟಿಂಗಿಗೆ ಹೋಗಿ ಕಾಮೆಂಟ್ಸ್ ಕೊಟ್ಟಿದ್ರೆ, ಫೋನ್ ಮಾಡಿದ್ರೆ ಹಿಂಗಾಗಿದೆ ಕೊಟ್ಟಿದ್ರೆ ನೀವು ಇಲ್ಲ ಜವಾಬ್ದಾರಿ ಇಲ್ಲಪ್ಪ. ಏನ್ ನಾವೇನ್ ನಮ್ಗೆ ಜನಕಾಯ ಅನ್ಕೊಂತೀರ? ಎಷ್ಟು ಹೇಳ್ಬೇಕ್ರಿ? ನಿನ್ನೆ ಚರ್ಚೆ ಆಗಿದೆ ಅಂತ ಹೇಳಿದ್ರಿ, ಮತ್ತೆ ಚರ್ಚೆ ಮಾಡ್ತೀವಿ. ಫಾಲೋಅಪ್ ಮಾಡಿದ್ರೆ ಆಮೇಲೆ ಮಾತ್ರ 10 ನಿಮಿಷ ಬರೀ ಮೀಟಿಂಗ್ ಮಾಡಿದ್ರೆ ಮಾಡ್ತಾರೆ ನೀವೇ. ಅಲ್ಲೇ ಸೀರಿಯಸ್ ಇಶ್ಯೂ ಇದೆ. ಸೀರಿಯಸ್ ಇಶ್ಯೂ ಇದೆ, ಜವಾಬ್ದಾರಿ ಇಲ್ಲ ಅಂತ ನೀವೆಲ್ಲ ಪಠ್ಯಪುಸ್ತಕ ಪರಿಷ್ಕರಣೆ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಚಿಕ್ಕದಾದ ಬದಲಾವಣೆ ಇರಲಿದೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ಏನು ಪರಿಷ್ಕರಣೆ ಮಾಡಬೇಕೋ ಅಷ್ಟನ್ನೇ ಮಾಡುತ್ತೇವೆ. ಈ ಕುರಿತು ಕಮಿಟಿ ಇದೆ, ಅವರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ನೀಡಿದೆ. ಇನ್ನು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಮ್ಮನ್ನೇ ಕಾಪಿ ಮಾಡಿದ್ದಾರೆ. ಇನ್ನು ಸ್ಟೇಟ್ ಎಜುಕೇಶನ್ ಪಾಲಿಸಿ ಇಸ್ ಅ ಬೆಟರ್ ದೆನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಎಜುಕೇಶನ್ ಕಲ್ಚರ್ ಬೇಸ್ಡ್ ಆಗಿರುತ್ತದೆ. ಇನ್ನು ವೈವಿಧ್ಯತೆಯ ಭಾಷೆ ಇರುತ್ತೆ, ಅದನ್ನ ಅಳವಡಿಸಿಕೊಳ್ಬೇಕಾಗುತ್ತದೆ ಅಂತ ತಿಳಿಸಿದ್ರು. ಪಠ್ಯಪುಸ್ತಕ ಪರಿಷ್ಕರಣೆ ಯಾರೋ ಮಾತಾಡ್ಬೇಕನ್ನ ಹೇಳಿದ್ರು. ಪಠ್ಯಪುಸ್ತಕ ಪರಿಷ್ಕರಣೆ ಬಂದ ತಕ್ಷಣ, ಯಾಕಂದ್ರೆ ಮಕ್ಕಳಿಗೆ ನಾನು ಯಾವುದೋ ಪಕ್ಷದ ಪರವಾಗಿ ವಿರುದ್ಧವಾಗಿ ನಾನು ಹೇಳ್ತಾ ಇಲ್ಲ. ನನ್ನ ಇಲಾಖೆ ನಾನು ನಡೆಸೋದು ನಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳ ಪರವಾಗಿ ಮಾತ್ರ ನಾನು ತೀರ್ಮಾನ ತಗೊಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ತರದ ಒಂದು ತೀರ್ಮಾನವನ್ನ ನಾನು ತಗೊಳ್ಳೋದಿಲ್ಲ. ಅದಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ. ಯಾಕಂದ್ರೆ ಧರ್ಮದ ಅಲ್ಲಿ ಹೇಳ್ಬಾರ್ದು, ಆ ಜಾತಿ ಭೇದ ಬರಬಾರ್ದು. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಬೆಳಗ್ಗೆ ಸಂವಿಧಾನದ ಪೀಠಿಕೆಯನ್ನ ಓದ್ತಕ್ಕಂಥ, ಈಗಲೂ ಬೇಕಾದ್ರೆ ನಾನು ಎಬ್ಬಿಸ್ಬೋದು. ಯಾರು ಬೆಳಗ್ಗೆ ಸಂವಿಧಾನ ಪೀಠಿಕೆ ಓದ್ತಿರೋ ಕೈ ಎತ್ತಿ. ಸಂವಿಧಾನ ಪೀಠಿಕೆ ಯಾರಿಗೆ ಬಾಯಿ ಹೆಟ್ಟು ಬರುತ್ತೆ ಕೇಳಿ. ಈಗ ನಾನು ಇದೇ ಕ್ವಶನ್ ಕೇಳ್ತೀನಿ, ಗಂಡಸ್ರಿಗೆ ನಿಮ್ಗೆ ಎಷ್ಟು ಜನರಿಗೆ ಬಾಯಿ ಹೆಟ್ಟು ಬರ್ತದೆ ಅಂತ ಹೇಳಿ ನೋಡೋಣ. ಬರಲ್ಲ, ನನಗೂ ಬರಲ್ಲ. ನಾನ್ಯಾಕೆ ಸುಳ್ಳು ಹೇಳ್ಬೇಕು? ನನಗೂ ಅಷ್ಟೇ, ಬರೆದು ಕೊಟ್ರೆ ನನಗೆ ಬರೋದು. ಅಂದ್ರೆ ಇಂಥ ಬುದ್ಧಿಯನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಯಾಕೆಂದ್ರೆ ಭಗವದ್ಗೀತಾ, ಕುರಾನು, ಬೈಬಲ್ ಎಲ್ಲ ಇದಾವಲ್ಲ, ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಧರ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು, ದೇಶಕ್ಕಲ್ಲ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಾನು, ಬೈಬಲ್ಲು ಎಲ್ಲದೂ ಐತದಳು. ಈ ದೇಶದ ಪ್ರಜೆ ಆಗಬೇಕಂದ್ರೆ ಅವ್ರನ್ನ ಸರಿ ದಾರಿಗೆ ತಗೊಂಡು ಹೋದಾಗ ಮಾತ್ರ ನಾನಿಲ್ಲಿ ಶಿಕ್ಷಣ ಸಚಿವನಾಗಿ ಒಳ್ಳೆ ನ್ಯಾಯಬದ್ಧವಾಗಿರ್ತಕ್ಕಂಥ ಕೆಲಸವನ್ನು ಕೊಡ್ಲಿಕ್ಕೆ ಅದು ಅವಕಾಶ ಆಗ್ತದೆ.